ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಮೀಟಿಂಗ್ ಅನ್ನು ನಾವು ಕರೆದಿದ್ದೀವಿ. ಇದರಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆದು ಮುಂದಿನ ಜೀರ್ಣೋದ್ಧಾರವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗಬೇಕು ಅನ್ನುವ ಬಗ್ಗೆ 10 ಹಲವು ನಿರ್ಣಯಗಳನ್ನು ಇವತ್ತು ತಗೊಂಡಿದ್ದೇವೆ. ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದೇವೆ. ಮಾಸ್ಟರ್ ಪ್ಲಾನ್ ಅನ್ನು 6 ತಿಂಗಳು ದೇವಸ್ಥಾನದ ಒತ್ತಡದಲ್ಲಿ ಫ್ಲೆಕ್ಸ್ ಹಾಕಿ ಸಾರ್ವಜನಿಕರಿಂದ ಅದಕ್ಕೆ ಏನಾದರೂ ದೂರುಗಳಿದ್ರೆ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿ, ದೇವಸ್ಥಾನದ ವಠಾರದಲ್ಲಿ ಪ್ರಶ್ನೆ ಚಿಂತನೆ ಮಾಡಿ, ಆ ಮಾಸ್ಟರ್ ಪ್ಲಾನ್ ದೇವರಿಗೆ ಒಪ್ಪಿಗೆ ಇದೆಯಾ ಅಂತ ನೋಡಿ ಆ ದೇವರ ಒಪ್ಪಿಗೆಯನ್ನು ಪಡ್ಕೊಂಡು ಆನಂತರ ಜೀರ್ಣೋದ್ಧಾರ ಸಮಿತಿಯ ಮೀಟಿಂಗ್ ಅನ್ನು ಮಾಡಿ ಅದರಲ್ಲಿ ಅದನ್ನು ಅಪ್ರೂವಲ್ ಮಾಡಿ ಧಾರ್ಮಿಕ ದತ್ತಿ ಇಲಾಖೆಗೆ ಮಾಸ್ಟರ್ ಪ್ಲಾನ್ ಅನ್ನು ಕಳಿಸಿ ಇವತ್ತು ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಿ ಬರುವಂತಹ ಕೆಲಸಗಳು ಆಗಿದೆ. ಇನ್ನು ಅದರ ಪ್ರಕಾರ ನಾವು ಜೀರ್ಣೋದ್ಧಾರದ ಕೆಲಸಗಳನ್ನು ಮುಂದುವರಿಸಬೇಕು. ಈಗಲೇ ಕಟ್ಟೆಗಳ ನಿರ್ಮಾಣ ಎಲ್ಲ ಆಗಿದೆ. ಕೆರೆಯದು ಟೆಂಡರ್ ಈಗಲೇ 3 ಕೋಟಿ ರೂಪಾಯಿಯ ಟೆಂಡರ್ ನಿನ್ನೆಗೆ ಕಡೆ ದಿನ ಆಗಿದೆ. ಮುಂದಿನ ದಿವಸದಲ್ಲಿ ಕೆರೆಯ ಕೆಲಸವನ್ನು ಆರಂಭ ಮಾಡುವಂಥದ್ದು, ಸಭಾಭವನದ ಕೆಲಸವನ್ನು ಮಾಡುವಂಥದ್ದು. ಸಭಾಭವನಕ್ಕೆ ಸುಮಾರು 15 ಕೋಟಿ ರೂಪಾಯಿಯಲ್ಲಿ ಸಭಾಭವನದ ನಿರ್ಮಾಣ ಮಾಡಲಿಕ್ಕೆ ಟೆಂಡರ್ ಅನ್ನು ಕರೆದು ಕಾಂಟ್ರಾಕ್ಟರ್ ಅನ್ನು ಫೈನಲ್ ಮಾಡುವಂಥದ್ದು. 12 ತಿಂಗಳಲ್ಲಿ ಆ ಸಭಾಭವನದ ಕೆಲಸವನ್ನು ಅವರು ಮುಗಿಸುವಂಥದ್ದು. ಆನಂತರ ದೇವಸ್ಥಾನದ ಪಕ್ಕದಲ್ಲಿ ರಸ್ತೆ ಮಾಡುವಂಥದ್ದು. ಇದರ ಬಗ್ಗೆ ಕೆಲವು ಭಕ್ತಾದಿಗಳಲ್ಲಿ ಗೊಂದಲ ಇತ್ತು. ಸುಮಾರು 3.5 ಎಕರೆ ಜಾಗ ಇದರಿಂದ ದೇವಸ್ಥಾನದಿಂದ ಹೊರಗೆ ಹೋಗ್ತದೆ ಅನ್ನೋ ಒಂದು ಗೊಂದಲ ಇತ್ತು. ನಾವು ಯಾವತ್ತೂ ದೇವಸ್ಥಾನದ ಜಾಗವನ್ನು ಬೇರೆಯವರಿಗೆ ಕೊಡಲಿಕ್ಕೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡುವುದಿಲ್ಲ. ದೇವಸ್ಥಾನದ ದಾಖಲೆಗಳನ್ನು ಏನು ನಗರಸಭೆಗೆ ಇಲ್ಲ ಬೇರೆ ಸರಕಾರಕ್ಕೆ ಅದನ್ನು ಬಿಟ್ಟು ಕೊಡುವಂಥದ್ದಲ್ಲ. ದೇವಸ್ಥಾನದ ದಾಖಲೆಗಳು ಅದರಲ್ಲೇ ಇರ್ತದೆ. ಆದರೆ ನಾವೀಗ ಸರ್ವೆಯನ್ನು ಮಾಡಿದ್ದೀವಿ ಎಷ್ಟು ಜಾಗ ಹೋಗ್ತದೆ ಅಂತ. ಒಟ್ಟು ಸುಮಾರು 35 ಸೆನ್ಸು ಜಾಗ ಈ ರಸ್ತೆಗೆ ಹೋಗ್ತದೆ. ಬಾಕಿ ಇರುವಂಥದ್ದೆಲ್ಲ ಪರಂಬೋಕು ಜಾಗ. ಅದರಿಂದ ಹೆಚ್ಚಿನ ಜಾಗ ಏನು ಭಕ್ತಾದಿಗಳಲ್ಲಿ ಒಂದು ಗೊಂದಲ ಇದೆ, 3.5 ಎಕರೆ ಜಾಗ ಹೋಗ್ತದೆ ಅಂತ. ಬರೀ 35 ಸೆನ್ಸು ಮಾತ್ರ ಜಾಗ ಅದು ಹೊರಗಡೆ ಹೋಗುವಂಥದ್ದು. ಅದು ಕೂಡ ದೇವಸ್ಥಾನದ ಪರಿಮಿತಿಯಲ್ಲೇ ಇರ್ತದೆ. ನಾವು ಯಾರಿಗೂ ಕೊಡುವಂಥ ಕೆಲಸವನ್ನು ಮಾಡೋದಿಲ್ಲ. ಆನಂತರ ಕೆರೆ ಅಭಿವೃದ್ಧಿ ಆಯಿತು. ದೇಣಿಗೆ ಸಂಗ್ರಹದ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಏನು ಈಗ ವಾಗ್ದಾನ ಮಾಡಿದ್ದಾರೆ ಅವರು 25 ಲಕ್ಷ ರೂಪಾಯಿಯನ್ನು ಸಂಗ್ರಹಿಸುವಂಥ ಕೆಲಸಕ್ಕೆ ನಾವು ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆನಂತರ ಜಾಗ ಖರೀದಿ, ದೇವಸ್ಥಾನಕ್ಕೆ ಈಗಲೇ 40 ಸೆನ್ಸು ಜಾಗ ಮತ್ತು ಹಿಂದೆ 1 ಎಕರೆ ಜಾಗ, ಒಟ್ಟು 1.5 ಎಕರೆ ಜಾಗವನ್ನು ಖರೀದಿ ಮಾಡಲಿಕ್ಕೆ ಕೂಡ ಸರಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಆ ಜಾಗವನ್ನು ಈಗಲೇ ನಮ್ಮ ದೇವಸ್ಥಾನಕ್ಕೆ ತಗೊಳ್ಳುವಂಥ ಕೆಲಸ. ಒಬ್ಬ ಕ್ರಿಶ್ಚಿಯನ್ ಅವ್ರದ್ದು 1 ಎಕರೆ ಜಾಗ ಇದೆ, ಅದನ್ನು ತಗೊಳ್ಳುವಂಥದ್ದು. ಇನ್ನು ಪಕ್ಕದವ್ರದ್ದು 1/2 ಎಕರೆ ಜಾಗ ಇದೆ, ಅದನ್ನು ಕೂಡ ತಗೊಳ್ಳಿಕ್ಕೆ. ಆನಂತರ ದೇವಸ್ಥಾನದ ಸುತ್ತಮುತ್ತ ಅಡಿಗೆ ಏನು ಅನ್ನ ಸಂತರ್ಪಣೆ ಮಾಡುವಂಥ ಜಾಗ ಇದೆ. ಅಲ್ಲಿ ಸುಮಾರು 10,000 ಜನರಿಗೆ ಬೇಕಾಗುವಂಥ ವ್ಯವಸ್ಥೆಗಳು ಇವತ್ತು ಅಡುಗೆ ಇದಿರ್ಬೋದು, ವಾಶ್ರೂಮ್ಗಳು, ಶೌಚಾಲಯಗಳಿರ್ಬೋದು, ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ಮಾಣ ಮಾಡುವಂಥದ್ದು. ಈ ಕಡೆಗೆ ಹಾಲ್ ಕಟ್ಟಲಿಕ್ಕೆ ಅದಕ್ಕೆ ಸಭಾಭವನ ನಿರ್ಮಾಣಕ್ಕೆ 15 ಕೋಟಿ ರೂಪಾಯಿಯಲ್ಲಿ ಅದನ್ನು ಕೂಡ ಇಮಿಡಿಯೇಟ್ ಕಾಮಗಾರಿಯನ್ನು ಆರಂಭ ಮಾಡುವಂಥದ್ದು. ಇನ್ನು 4-5 ಕಾಮಗಾರಿಗಳನ್ನು ಇನ್ನು 15 ದಿವಸದ ಒಳಗಡೆ ಅದನ್ನು ಆರಂಭ ಮಾಡಿ ಅದನ್ನು ಕೆಲಸ ಆರಂಭ ಮಾಡುವಂಥ ಕೆಲಸ. ಅದರ ಜೊತೆಗೆ ಬ್ರಹ್ಮಕಲಶಕ್ಕೂ ಕೂಡ ದಿವಸವನ್ನು ನಿಗದಿ ಮಾಡಲಿಕ್ಕೆ 2028 ಜನವರಿಗೆ ಒಂದು ಟೆಂಟೇಟಿವ್ ಡೇಟನ್ನು ನಾವು ಮಾಡಿದ್ದೇವೆ. ತಂತ್ರಿಗಳ ಹತ್ರ ಕೇಳಿ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಒಂದು ವಾರದಲ್ಲಿ, ಅಂದರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅವರು ಕಾರ್ಯಕ್ರಮವನ್ನು ಇಡಬೇಕಿದ್ರೆ ಈ ಕಾರ್ಯಕ್ರಮ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಈ ಡೇಟ್ಗಳನ್ನು ಬಿಟ್ಟು ಅವರು ಬೇಡ ಡೇಟ್ಗಳನ್ನು ಇಡಬೇಕು ಅನ್ನೋ ಕಲ್ಪನೆಯೊಂದಿಗೆ ಅದನ್ನು ಕೂಡ ಒಂದು ವಾರದಲ್ಲಿ ಆ ಡೇಟನ್ನು ಫಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಪೂರ್ತಿ ಜೀರ್ಣೋದ್ಧಾರದ ಕೆಲಸ. ಆನಂತರ ಏನು ನಮ್ಮ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು. ಅಂದರೆ ಇಲ್ಲಿ ಭಕ್ತಾದಿಗಳು ಬರುವವರಿಗೆ ಬೇಕಾಗುವಂಥ ಕಡಿಮೆ ದರದಲ್ಲಿ ರೂಮ್ ಕೊಡುವಂಥ ಕೆಲಸಗಳಾಗಬೇಕು. ಆನಂತರ ಬಸ್ಸಿನಲ್ಲಿ ಮಕ್ಕಳು ಬಂದರೆ ಅವರಿಗೆ ಡಾಮೆಟ್ರಿ ಸಿಸ್ಟಮಲ್ಲಿ ದೊಡ್ಡ ದೊಡ್ಡ ಹಾಲ್ಗಳನ್ನು ಕೊಡಬೇಕು. ಗ್ರೌಂಡ್ ಫ್ಲೋರ್ ಮತ್ತು ಇದರಲ್ಲಿ ಸುಮಾರು 6 ಫ್ಲೋರಿನ ಕಟ್ಟಡವನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನು ನಿರ್ಮಾಣ ಮಾಡುವ ಮುಖಾಂತರ ದೇವಸ್ಥಾನಕ್ಕೆ ಪ್ರತಿ ತಿಂಗಳಿಗೆ ಕನಿಷ್ಠ ಒಂದು 5 ಲಕ್ಷ ರೂಪಾಯಿಯಷ್ಟು ಉತ್ಪತ್ತಿ ಬರಬೇಕು ಅಂತ ನಮ್ಮ ಕನಸಿದೆ. ಅದಕ್ಕೂ ಪೂರಕವಾಗಿ ಸುಮಾರು 25 ಕೋಟಿ ರೂಪಾಯಿಯಲ್ಲಿ ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನು ಕಟ್ಟಲಿಕ್ಕೆ ಕೂಡ ನಾನು
ಈಗಲೇ ದೇವಸ್ಥಾನಕ್ಕೆ ವೈಯಕ್ತಿಕ ನೆಲೆಯಲ್ಲಿ ನನ್ನ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದೆ. ಅದರಲ್ಲಿ ಈಗಲೇ 19 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅದಕ್ಕೆ 25 ಲಕ್ಷ ನಮ್ದು ಏನು ಕಾಂಟ್ರಿಬ್ಯೂಷನ್ ಇದೆ ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತೇನೆ. ಜೊತೆಯಲ್ಲಿ ಸರ್ಕಾರದಿಂದ ನನಗೆ ಬಂದಿರುವಂತ ಹಣದಲ್ಲಿ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಲಿಕ್ಕೆ 10 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡ್ತೇನೆ ಅಂತ ಈಗಲೇ ಹೇಳಿದ್ದೇನೆ. ಅದನ್ನು ಕೂಡ ಮುಂದಿನ 1 ತಿಂಗಳಲ್ಲಿ ಆ 10 ಕೋಟಿ ರೂಪಾಯಿಯನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿ ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟುವ ಮುಖಾಂತರ ದೇವಸ್ಥಾನದ ಆದಾಯವನ್ನು ಹೆಚ್ಚಿಸುವಂತ ಕೆಲಸ. ಒಟ್ಟು ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಇಡೀ ಮಹಾಲಿಂಗೇಶ್ವರ ದೇವಸ್ಥಾನ ಈ ಪೂರ್ತಿ ಭಾಗಕ್ಕೆ ಇವತ್ತು ಸುಬ್ರಹ್ಮಣ್ಯಕ್ಕೆ ಮತ್ತೆ ಧರ್ಮಸ್ಥಳಕ್ಕೆ ಅಂತ ಬರುವಂತ ಭಕ್ತಾದಿಗಳು ಪುತ್ತೂರಿಗೆ ಬರಬೇಕು, ಉಪ್ಪಿನಂಗಡಿಗೆ ಬರಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇದಕ್ಕೆ ಪೂರಕವಾಗಿ ಎಲ್ಲರ ನಮ್ಮ ಜೀರ್ಣೋದ್ಧಾರ ಸಮಿತಿಯವರ ಒಪ್ಪಿಗೆಯನ್ನು ತಗೊಂಡು ಒಂದಷ್ಟು ನಿರ್ಣಯಗಳನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಈ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ರಸ್ತೆ ನಿರ್ಮಾಣಕ್ಕೆ ದೇವಸ್ಥಾನದಿಂದ ಆಗ್ಲಿ ಭಕ್ತಾದಿಗಳಿಂದ ಆಗ್ಲಿ ಯಾವುದು 1 ರೂಪಾಯಿ ಕೂಡ ಬರುವುದಿಲ್ಲ. ನನಗೆ ಸರ್ಕಾರದಿಂದ ಬಂದಿರುವಂತಹ ಅನುದಾನದಲ್ಲಿ 3 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀನಿ. ಆ 3 ಕೋಟಿ ರೂಪಾಯಿಯಲ್ಲಿ ದೇವಸ್ಥಾನದ ರಸ್ತೆ ಕೂಡ ನಿರ್ಮಾಣ ಆಗ್ತದೆ.